ಸೊ ಇನ್ನೊಂದು ಕಡೆಗೆ ಹೊಳೆನರಸೀಪುರದಲ್ಲಿ ಆದಂತಹ ಮೊದಲನೇ ಕೇಸು, ಆ ಕೇಸ್ನಲ್ಲಿ ಆದಂತಹ ಬೆಳವಣಿಗೆ ಏನಾಯಿತು? ಆ ಕೇಸ್ ಆದ ನಂತರ ಈಗ ಸ್ಥಳ ಮಹಜರನ್ನ ಮಾಡಬೇಕಲ್ಲ, ಆ ಸ್ಥಳ ಮಹಜರನ್ನ ಮಾಡುವಂತ ಕೆಲಸಕ್ಕೆ ಮುಂದಾದ್ರು. ಹೊಳೆನರಸೀಪುರ ಸಂತ್ರಸ್ತೆಯಿಂದ ಲೈಂಗಿಕ ಕಿರುಕುಳ ಆರೋಪ, ಬಸವನಗುಡಿಯ ರೇವಣ್ಣ ನಿವಾಸದಲ್ಲಿ ಎಸ್ಐಟಿ ಮಹಜರನ್ನ ಮಾಡಿದ್ದಾರೆ. ದೂರುದಾರೆ ಸಂತ್ರಸ್ತೆ ಕರೆತಂದು ರೇವಣ್ಣ ಮನೆಯಲ್ಲಿ ಪಂಚನಾಮೆ ಮಾಡಿದ್ದಾರೆ. ಮಹಜರ್ ವೇಳೆ ರೇವಣ್ಣ ಪರ ವಕೀಲರಿಗೆ ಎಸ್ಐಟಿ ಅನುಮತಿಸಿಲ್ಲ. ಮಹಜರ್ ವೇಳೆ ಏನೆಲ್ಲ ಆಯಿತು, ಪಂಚನಾಮೆ ಪ್ರಕ್ರಿಯೆ ಹೇಗಿತ್ತು ಅನ್ನುವಂಥದ್ದು ಅತಿ ಮುಖ್ಯವಾಗಿದೆ. ಸೊ ಈ ಪ್ರಕರಣದಲ್ಲಿ ಸ್ಥಳ ಮಹಜರು ಅತ್ಯಂತ ಮುಖ್ಯವಾಗಿರುತ್ತೆ. ಹಾಗಿದ್ದಾಗ ಸ್ಥಳ ಮಹಜರಿಗೆ ಇವತ್ತೇನೆಲ್ಲ ಆಯಿತು? ಯಾಕೆ ರೇವಣ್ಣ ಅವರ ಪರ ವಕೀಲರಿಗೆ ಅನುಮತಿಯನ್ನ ಸ್ಥಳ ಮಹಜರಿಗೆ ಕೊಡಲಿಲ್ಲ? ಹೊಳೆನರಸೀಪುರದಲ್ಲಿ ಅವಕಾಶವನ್ನ ಕೊಟ್ಟರು ವಕೀಲರಿಗೆ ಬರಕ್ಕೆ, ಇಲ್ಲಿ ಯಾಕೆ ಕೊಡಲಿಲ್ಲ? ಏನ್ ಹೇಳಿದ್ರು? ಎಲ್ಲ ಡೀಟೇಲ್ಸ್ ಇಲ್ಲಿದೆ ನೋಡಿ. ರೇವಣ್ಣ ಬಸವನಗುಡಿ ನಿವಾಸದಲ್ಲಿ ಮಹಜರು, ಸಂತ್ರಸ್ತೆಯ ಸಮ್ಮುಖದಲ್ಲಿ ಎಸ್ಐಟಿ ಪಂಚನಾಮೆ. ಮಾಜಿ ಸಚಿವ ರೇವಣ್ಣ ಕುಟುಂಬಕ್ಕೆ ಸಂಕಷ್ಟ ಬಂದೊದಗಿದೆ. ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೊಳೆನರಸೀಪುರ ಠಾಣೆಯಲ್ಲಿ ದೂರು ನೀಡಿದ್ದ ಸಂತ್ರಸ್ತೆಯನ್ನ ಕರೆತಂದು ಬಸವನಗುಡಿಯ ರೇವಣ್ಣ ನಿವಾಸದಲ್ಲಿ ಎಸ್ಐಟಿ ಮಹಜರು ನಡೆಸಿದ್ರು. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಸಂತ್ರಸ್ತೆಯನ್ನ ಕರೆತಂದು ಪಂಚನಾಮೆಯನ್ನು ನಡೆಸಲಾಗಿದೆ. ಘಟನೆ ನಡೆದ ಸಂದರ್ಭ, ಯಾವಾಗ, ಮನೆಯಲ್ಲಿ, ಆ ಸಂದರ್ಭದಲ್ಲಿ ಯಾರ್ಯಾರಿದ್ರು ಎನ್ನುವ ಮಾಹಿತಿಯನ್ನ ಸಹ ಎಸ್ಐಟಿ ದಾಖಲು ಮಾಡಿಕೊಂಡಿದ್ದಾರೆ. ಸಂಪೂರ್ಣ ಮಹಜರು ಪ್ರಕ್ರಿಯೆಯನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಸಂತ್ರಸ್ತೆಯ ಸಂಪೂರ್ಣ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ರೇವಣ್ಣ ಹಾಗೂ ಪ್ರಜ್ವಲ್ ವಿರುದ್ಧ ಸಂತ್ರಸ್ತೆಯ ಆರೋಪವೇನು? ರೇವಣ್ಣ ತಮ್ಮ ಕೊಠಡಿಗೆ ಬರುವಂತೆ ಆಹ್ವಾನಿಸುತ್ತಿದ್ದರು. ಮನೆಯ ಸ್ಟೋರ್ ರೂಂನಲ್ಲಿ ಕೈ ಹಿಡಿದು ಎಳೆಯುತ್ತಿದ್ದರು. ರೇವಣ್ಣ ಹಣ್ಣು ಕೊಡುವ ನೆಪದಲ್ಲಿ ಮೈಮುಟ್ಟುತ್ತಿದ್ದರು. ಸೀರೆಯ ಪಿನ್ ಕಿತ್ತು ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ದರು. ಪ್ರಜ್ವಲ್ ಹಿಂದಿನಿಂದ ಬಂದು ಅಸಭ್ಯವಾಗಿ ವರ್ತಿಸುತ್ತಿದ್ದರು. ಇದೇ ರೀತಿ ಹಲವು ಬಾರಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ. ತನ್ನ ಮಗಳ ಫೋನ್ಗೆ ಪ್ರಜ್ವಲ್ ವಿಡಿಯೋ ಕಾಲ್ ಮಾಡ್ತಾ ಇದ್ರು. ಅಸಭ್ಯ ಸಂಭಾಷಣೆಯ ಮೂಲಕ ಪ್ರಚೋದಿಸಲು ಯತ್ನಿಸುತ್ತಿದ್ರು. ಹೀಗೆ ಹೊಳೆನರಸೀಪುರ ಸಂತ್ರಸ್ತೆ ರೇವಣ್ಣ ಹಾಗೂ ಪ್ರಜ್ವಲ್ ವಿರುದ್ಧ ಆರೋಪ ಮಾಡಿದ್ದಾರೆ. ಸಂತ್ರಸ್ತೆಯ ದೂರಿನ ಅನ್ವಯ ಬಸವನಗುಡಿಯ ರೇವಣ್ಣ ನಿವಾಸದಲ್ಲಿ ಎಸ್ಐಟಿ ಮಹಜರು ನಡೆಸಿದೆ. ಮಹಜರು ವೇಳೆ ರೇವಣ್ಣ ಪರ ವಕೀಲರಿಗೆ ನಿರಾಕರಣೆ. ಇನ್ನು ರೇವಣ್ಣ ನಿವಾಸದಲ್ಲಿ ಮಹಜರು ನಡೆಸಿದ ಎಸ್ಐಟಿ ಅಧಿಕಾರಿಗಳು ತಮ್ಮನ್ನ ಒಳಬಿಟ್ಟಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ರೇವಣ್ಣ ಪರ ವಕೀಲರು ಕಿಡಿಕಾರಿದ್ದಾರೆ. ನನ್ನ ಕಕ್ಷಿದಾರ ರೇವಣ್ಣರ ನಿವಾಸದಲ್ಲಿ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಭವಾನಿ ರೇವಣ್ಣ ನನಗೆ ಮಹಜರು ಪ್ರಕ್ರಿಯೆ ನೋಡಿಕೊಳ್ಳಲು ಹೇಳಿದ್ದಾರೆ. ಆದರೆ ಮಹಜರು ವೇಳೆ ನನಗೆ ಅನುಮತಿಸುತ್ತಿಲ್ಲ. ಹೊಳೆನರಸೀಪುರದ ಮನೆಯಲ್ಲಿ ಮಹಜರು ಪ್ರಕ್ರಿಯೆ ಸಂದರ್ಭದಲ್ಲಿ ಅನುಮತಿ ಕೊಟ್ಟಿದ್ದ ಅಧಿಕಾರಿಗಳು ಈಗ್ಯಾಕೆ ನಿರಾಕರಿಸಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಾನು ಮಹಜರ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಹಜರನ್ನ ಮಾಡಕ್ಕೆ ಸಹಕರಿಸಿ ಅಂತ ನನಗೆ ನೋಟಿಸ್ ಕೊಟ್ಟ ಮೇಲೆ ನನ್ನ ಯಾಕೆ ನೀವು ಆಚೆ ಇಟ್ರಿ? ನಾನೇ ಸಹಕಾರ ಮಾಡಲ್ಲ ಅಂತ ಹೇಳಿದ್ನ ನಿಮಗೆ. ಹೊಳೆನರಸೀಪುರದಲ್ಲಿ ನನಗೆ ಏನೇನು ಬೇಕು ಎಲ್ಲ ಸಹಕಾರ ಮಾಡಿ ನಾವು ಮಾಡಿಸಿದ್ವಲ್ಲ, ಮತ್ತು ನನಗೆ ಏನಕ್ಕೆ ನೀವು ನೋಟಿಸ್ ಕೊಟ್ಟಿದ್ದೀರಿ? ನೀವು ನನಗೆ ದಿಕ್ಕ ತಪ್ಪಿಸೋಕೋಸ್ಕರ ಮಾಡಿರೋಂಥದ್ದು. ಇವ್ರಿಗೇನು ಇವತ್ತು ಮಾಜ ಪ್ರಕ್ರಿಯೆ ನಡೀತಾ ಇದೆ, ಈ ಮಾಜ ಪ್ರಕ್ರಿಯೆ ನೀವು ಮಾಜ ಪ್ರಕ್ರಿಯೆ ಮಾಡಕ್ಕೆ ಬಂದಿಲ್ಲ. ಇದು ತೋರಣಿಕೆಗೆ ಮಾತ್ರ ನೀವು ಮಾಜ ಪ್ರಕ್ರಿಯೆಗೆ ಬಂದಿದ್ದೀರಿ. ಒಟ್ಟಾರೆ ದಿನದಿಂದ ದಿನಕ್ಕೂ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಮತ್ತಷ್ಟು ಬಿಗಿಯಾಗ್ತಾ ಇದೆ. ಮುಂದೆ ಈ ಪ್ರಕರಣ ಏನೆಲ್ಲ ತಿರುವು ಪಡೆಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಈ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡೋಕೆ ಮಾದೇಶ್ ಇದ್ದಾರೆ. ಎಸ್, ಗೋ ಹೆಡ್ ದಿವ್ಯಾ, ಮಾದೇಶ್ ಅವ್ರಿಗೆ ಕೇಳ್ಬೋದಲ್ವಾ? ರೈಟ್ ಮಾದೇಶ್, ಸದ್ಯ ಸ್ಥಳ ಮಹಜರು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೇನ್ ಕಾಣಿಸ್ತಾ ಇರೋದು ಅವರ ವಕೀಲರ ಒಂದು ಆರೋಪ. ನನಗೆ ಮಹಜರಿಗೆ ಸಹಕರಿಸಿ ಅಂತ ನೋಟಿಸ್ ಕೊಟ್ಟರು, ನನ್ನ ಒಳಕ್ ಬಿಟ್ಕೊಳ್ತಾ ಇಲ್ಲ ಅಂತ. ಇದಕ್ಕೆ ಸಂಬಂಧಿಸಿದ ಹಾಗೆ ಏನಾದರೂ ಪ್ರತಿಕ್ರಿಯೆಗಳು ಲಭ್ಯವಾಗಿದೆಯಾ? ಪ್ರತಿಕ್ರಿಯಿಸ್ತಾರಾ? ಇನ್ನು ಮಹಜರು ಪ್ರಕ್ರಿಯೆ ಮುಗಿದಿದೆಯಾ? ಹೇಗೆ? ದಿವ್ಯಾ, ಸಂಪೂರ್ಣವಾಗಿ ಮಹಜರು ಪ್ರಕ್ರಿಯೆಯನ್ನು ಮುಗಿಸಿ ಪಂಚನಾಮೆಯನ್ನು ಕೂಡ ಮಾಡಿಕೊಂಡು ಸಿಕ್ಕಿರುವಂಥ ದಾಖಲೆಗಳ ಸಹಿತ ಸಂತ್ರಸ್ತೆಯನ್ನು ಕರ್ಕೊಂಡು ಎಸ್ಐಟಿ ಅಧಿಕಾರಿಗಳು ಹೋಗಿದ್ದಾರೆ. ಅಂದರೆ ಯಾವೆಲ್ಲ ಮಾಹಿತಿಗಳನ್ನು ಕಲೆ ಹಾಕ್ಬೋದು ಅಂದರೆ 2019 ಮತ್ತು 2022 ನಡುವಿನ ಮಹಿಳೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಸಂತ್ರಸ್ತೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಅನ್ನುವಂಥದ್ದು. ಅಲ್ಲಿ ಆ ಸಮಯದಲ್ಲಿ ಏನಾದರೂ ಮಾಹಿತಿಯನ್ನು ಸಿಗ್ಬೋದಾ, ಏನಾದರೂ ಸಾಕ್ಷಿಗಳು ಸಿಗ್ಬೋದಾ, ಎವಿಡೆನ್ಸ್ ಸಿಗ್ಬೋದಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಿನಿಂದಲೂ ಕೂಡ ಶೋಧ ಕಾರ್ಯವನ್ನು ನಡೆಸಿದ್ರು. ಸ್ಥಳ ಮಹಜರನ್ನು ಮಾಡಿದ್ರು. ಮಹಿಳೆಯನ್ನು ಕೂಡ ಕರ್ಕೊಂಡೋಗಿ ಎಲ್ಲೆಲ್ಲಿ ನಿಮಗೆ ದೌರ್ಜನ್ಯ ಆಯಿತು, ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ರು, ಇವೆಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನ, ವಿಡಿಯೋಗ್ರಫಿ ಮಾಡುವಂಥ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ನಂತರ ಪಂಚನಾಮೆಯನ್ನು ಮಾಡಿಕೊಂಡು ಹೇಳಿಕೆಗಳನ್ನು ಸಂಗ್ರಹಿಸಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಅವರು ಹೊರಟಿದ್ದಾರೆ. ಈಗ ಅಂದ್ರೆ ಪ್ರಮುಖವಾಗಿ ಅಂದ್ರೆ ಸಂತ್ರಸ್ತೆಯ ಬಳಿಯಿಂದ ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಕ್ಕೆ ಸಾಧ್ಯ ಇದೆಯೋ ಅವೆಲ್ಲವನ್ನು ಕೂಡ ಇವತ್ತು ಸ್ಥಳ ಮಹಜರಿನ ಸಂದರ್ಭದಲ್ಲಿ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿರುವಂತಹ
ಹಿನ್ನೆಲೆಯಲ್ಲಿ ಸಂತ್ರಸ್ತೆಯ ಬಳಿ ಇನ್ಯಾವುದೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ವಿಚಾರ ಇಲ್ಲ ಅನ್ನುವಂಥದ್ದು. ಹಾಗೆ ಇವತ್ತು ಇನ್ನೊಂದು ಘಟನೆ ನಡೀತು. ಯಾಕಂದ್ರೆ ಇವತ್ತು ಮನೆಯಲ್ಲಿ ಯಾರೂ ಇರಲಿಲ್ಲ ಅನ್ನೋದು, ಅಂದ್ರೆ ಕೆಲಸಗಾರರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಕೂಡ ರೇವಣ್ಣ ಅವರ ಮನೆಯಲ್ಲಿ ಇರಲಿಲ್ಲ. ಆದ್ರೆ ಏನು ವಕೀಲರು ಇದ್ರು, ರೇವಣ್ಣ ಪರ ವಕೀಲರು, ಅವರಿಗೆ ಭವಾನಿ ರೇವಣ್ಣ ಅವರು ಹೇಳಿದ್ರಂತೆ, ಅಂದ್ರೆ ನೀವು ಈ ಪಂಚನಾಮೆ ಮಾಡುವಂತ ಸಂದರ್ಭದಲ್ಲಿ ಅಥವಾ ಮಹಜರ್ ಮಾಡುವಂತ ಸಂದರ್ಭದಲ್ಲಿ ನೀವು ನೋಡ್ಕೊಳ್ಳಿ ಅನ್ನುವಂತ ಸೂಚನೆಯನ್ನು ಅವರು ಕೊಟ್ಟಂತ ಹಿನ್ನೆಲೆ ಇನ್ಸಿಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಇವರು ಅಂದ್ರೆ ವಕೀಲರು ಹೊಳೆನರಸೀಪುರದ ಮನೆಯಲ್ಲೂ ಕೂಡ ಅವರು ಪಂಚನಾಮೆ ಮಾಡುವಂತ ಸಂದರ್ಭದಲ್ಲಿ ಮಹಜರ್ ಮಾಡುವಂತ ಸಂದರ್ಭದಲ್ಲಿ ಇದ್ರು. ಆದ್ರೆ ಇಲ್ಲಿ ಅವರು ಒಳಗಡೆ ಹೋಗುವಂತ ಸಂದರ್ಭದಲ್ಲಿ SIT ಅಧಿಕಾರಿಗಳು ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ವಕೀಲರಿಗೆ. ಈ ಬಗ್ಗೆ ಅವರು ಬೇಸರವನ್ನು ಪಡಿಸಿದ್ರು. ಏಕಪಕ್ಷೀಯವಾಗಿ ನೀವೇನಾದ್ರೂ ಈ ತರದ ಮಹಜರನ್ನ ಮಾಡ್ತಿದ್ದೀರಾ, ತನಿಖೆಯನ್ನು ಮಾಡ್ತಿದ್ದೀರಾ ಅನ್ನೋ ತರದ ಆರೋಪವನ್ನು ಮಾಡಿದ್ರು, ಆಕ್ರೋಶವನ್ನು ಮಾಡಿದ್ರು. ಅದೇ ಇದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಯಾರು ಕೂಡ ಏನು ಹೇಳಿಕೆಗಳನ್ನ ಕೊಡಲಿಲ್ಲ, ಯಾವುದೇ ಮಾತನ್ನ ಅವರು ಆಡಿಲ್ಲ. ಆದ್ರೆ ಈಗ ಬೆಳಗಿನಿಂದಲೂ ಕೂಡ ಇಲ್ಲಿಯವರೆಗೆ ಸುಮಾರು ಒಂದು 5-5.5 ಗಂಟೆಗಳ ಕಾಲ ಅವರೇನು ಮಹಜರನ್ನ ಮಾಡಿದ್ರು. ಮಹಜರ್ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಎವಿಡೆನ್ಸ್ಗಳನ್ನು ಸಂಗ್ರಹ ಮಾಡ್ಬೋದು ಅವೆಲ್ಲವನ್ನು ಕೂಡ ಮಾಡ್ಕೊಂಡು ಹೋಗಿರುವಂಥದ್ದು. ಆ ಸಂದರ್ಭದಲ್ಲಿ ಏನಾದರೂ ಅಂದ್ರೆ ಈಗ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಂಗೆ ಲೈಂಗಿಕ ದೌರ್ಜನ್ಯ ಆಯಿತು, ಬಾತ್ರೂಮಲ್ಲಿ ಲೈಂಗಿಕ ದೌರ್ಜನ್ಯ ಆಯಿತು, ಸ್ಟೋರ್ ರೂಮಲ್ಲಿ ಆಯಿತು ಅನ್ನುವಂಥ ಹೇಳಿಕೆಗಳನ್ನು ದೂರಿನಲ್ಲಿ ಕೂಡ ಅಂದ್ರೆ ದೂರು ಕೊಡುವಂಥ ಸಂದರ್ಭದಲ್ಲಿ ಕೂಡ ಸಂತ್ರಸ್ತೆ ಹೇಳಿದ್ರು. ಅಲ್ಲೇನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅನ್ನುವಂಥ ವಿಚಾರಕ್ಕೂ ಕೂಡ ಇವತ್ತು ಅಂದ್ರೆ ಎವಿಡೆನ್ಸ್ ಸಿಗುತ್ತಾ ಅಂತ ಪತ್ತೆ ಮಾಡಿದ್ದಾರೆ, ಹುಡುಕಾಡಿದ್ದಾರೆ. ಅಲ್ಲೇನಾದ್ರೂ ಕೂದಲು ಆ ಥರದ್ದೇನಾದ್ರೂ ಸಿಕ್ಕರೆ ಅದನ್ನ FSLಗೆ ಕಳುಹಿಸುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಸಿಕ್ಕಿದ್ರೆ ಇವತ್ತು, ಅದು ಇಲ್ಲ ಅಂತಂದ್ರೆ ಈಗ ವಿಡಿಯೋಗ್ರಫಿಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಮಹಿಳೆಯೇ ತನಗಾದಂತ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ದೌರ್ಜನ್ಯ ಆಯಿತು, ಯಾರು ದೌರ್ಜನ್ಯ ಮಾಡಿದ್ರು, ಎಷ್ಟು ಸಮಯ, ಹಾಗೆ ಯಾವ ದಿನಾಂಕ, ಅದು ಯಾರೆಲ್ಲ ಮನೆಯಲ್ಲಿದ್ರು, ಇವೆಲ್ಲ ಮಾಹಿತಿಗಳನ್ನ ಸ್ವತಃ ಮಹಿಳೆಯೇ ಅಂದ್ರೆ ಸಂತ್ರಸ್ತೆಯ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅದನ್ನೆಲ್ಲವೂ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಅದನ್ನೆಲ್ಲನೂ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಜೊತೆಗೆ ಅದನ್ನ ಕೋರ್ಟ್ ಮುಂದೆ ಪ್ರೊಸೀಡ್ ಮಾಡ್ತಾರೆ. ಈಗ ಅಂದ್ರೆ ಪ್ರಮುಖವಾಗಿ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ ಅನ್ನುವಂಥದ್ದು, ಅಂದ್ರೆ ಈಗ ಮಹಿಳೆಯನ್ನ ಅಂದ್ರೆ ಮಹಿಳೆಗೆ ಬೆದರಿಕೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಅಥವಾ ಸೆಕ್ಯೂರ್ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ SIT ಅವರನ್ನ ಸೆಕ್ಯೂರ್ ಮಾಡ್ತಾ ಇದೆ. ಈಗ ಈ ನಂತರ ಅಂದ್ರೆ ರೇವಣ್ಣ ಅವರು ಹಾಗೆ ಪ್ರಜ್ವಲ್ ರೇವಣ್ಣ ಅಂದ್ರೆ ಪ್ರಜ್ವಲ್ ರೇವಣ್ಣ ಮೊದಲು ಇಲ್ಲಿಗೆ ಬರಬೇಕಾಗುತ್ತೆ. ಬಂದ ನಂತರ ಇದು ಮತ್ತಷ್ಟು ಚುರುಕು ಪಡೆದುಕೊಳ್ಳುತ್ತೆ. ಈ ತನಿಖೆಯನ್ನು ಆಗ್ತಾ ಇದೆ. ಇದು ಇವರ ಹೇಳಿಕೆಗಳು ಮತ್ತೆ ಅವರ ಹೇಳಿಕೆಗಳನ್ನ ತಾಳೆ ಮಾಡಿ ನೋಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ನಂತರ ಅಂದ್ರೆ ಏನಾದ್ರೂ ಡಿಫರೆನ್ಸ್ ಬರ್ತಿದ್ಯಾ, ಒಂದೇ ಅನ್ನಿಸ್ತಿದ್ಯಾ, ಇವೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ದಿವ್ಯಾ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗೆ.